ಯಮಕನ್ಮಡಿ ವ್ಯಾಪ್ತಿಯಲ್ಲಿ ಹಲವು ದಿನಗಳಿಂದ ಕುರಿಗಳರ ಗ್ಯಾಂಗ್ ಆಕ್ಟಿವ್ ಆಗಿದ್ದು, ಕಳೆದ ಒಂದು ತಿಂಗಳಿನಿಂದ ಸುಮಾರು 20ರಿಂದ 30 ಕುರಿಗಳನ್ನು ರಾತ್ರಿ ಹೊತ್ತು ಕಳ್ಳತನ ಮಾಡಲಾಗಿದೆ. ದಂಡಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಜೀವನೋಪಾಯಕ್ಕೆಂದು ಸಾಕುತ್ತಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಕುರಿಗಳನ್ನು ಕಳ್ಳತನ ಮಾಡುವ ಕದಿಮ ಗ್ಯಾಂಗ್ನಿಂದ ಕುರಿಗಾಯಿಗಳು ಕಂಗಾಲಾಗಿದ್ದಾರೆ. ಕಳ್ಳತನ ಮಾಡುವ ಮೊದಲು ಕಳ್ಳರು ಅಕ್ಕಪಕ್ಕದ ಮನೆಗಳ ಬಾಗಿಲ ಚಿಲಕಗಳನ್ನು ಹಾಕಿ ಕುರಿ ಕಳ್ಳತನ ಮಾಡುತ್ತಿದ್ದಾರೆ ಎನ್ನಲಾಗಿದೆ. ಈರಪ್ಪ ಪರಮಜ ಮಾತನಾಡಿ, ಪ್ರತಿನಿತ್ಯ ಒಂದಲ್ಲ ಒಂದು ಕಡೆ ಕುರಿ ಕಳ್ಳತನ ಮಾಡಲಾಗುತ್ತಿದೆ. ಈ ಬಗ್ಗೆ ಯಮಕನ್ಮಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಕಳ್ಳರನ್ನು ಪತ್ತೆ ಮಾಡುವಂತೆ ಆಗ್ರಹಿಸಿದರು. ರೇಷ್ಮಾ ಮನಗಾಂವ್ಕರ ಮಾತನಾಡಿ, ಯಮಕನ್ಮಡಿ ಪೊಲೀಸರಿಗೆ ಕುರಿ ಕಳ್ಳತನದ ಬಗ್ಗೆ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದರು. ನಿಮ್ಮ ಕುರಿ ಎಷ್ಟ ಕಳ್ಳತನ ಆಗ್ಯಾವ? 2 ಆಗಿದಾವ್ರಿ. ಬಾಜು ಮನ್ಯಾಗ ನಾವ್ ಎದ್ದುರಿ ಇಲ್ಲಿ ಕೀಲಿ ಹೊಡ್ಕೊಂಡ ತಗೊಂಡ್ ಹೋಗಿದಾರ್ರಿ. ಮತ್ ಪೊಲೀಸರೇನ್ ನಾವ್ ಕಂಪ್ಲೇಂಟ್ ಕೊಟ್ರು ಕ್ರಮ ತೆಗೆದುಕೊಳ್ಳಾನಿಲ್ಲ. ಹಿಂಗ ಊರ ಆಗಾಕತ್ರ ಹೆಂಗ್ ಏನ್ ಮಾಡೋದ್ರಿ? ಮತ್ತ ಎಲ್ಲಾರು ಕುರಿನ ಇನ್ನೂ ಒಬ್ರು ಓದ್ದಾರ್ರಿ. ಮತ್ ಹೆಂಗ ಪೊಲೀಸ್ ಕ್ರಮ ತಗೋನಿಲ್ಲ? ಹೆಂಗೇನ್ ಸ್ವಲ್ಪ ನೀವ ಇದನ್ ಮಾಡ್ಬೇಕು. ಈಗ ಯಾವ ರೀತಿ ಓದರ್ರಿ? ಕಿಲಿನ ಮುರ್ದ್ ಓದ್ದಾರ್ರಿ. ನಾವ್ ಬಾಜುಕ್ ಮಲಗಿನ ಬಾಗಲ ನಮ್ದು ಮನಿ ಚಿಲ್ಕ ಹಾಕಿ ತಗೊಂಡ್ ಹೋಗಿದಾರ. ಈಗ ಎಷ್ಟ್ ಇದ್ರಿ ನಿಮ್ ಕುರಿ ರೀ? 2 ರೀ. ಎಷ್ಟ ಅಮೌಂಟ್ ಅದು ಇದ್ರಿ? ಒಂದ್ 30,000 ರೀ. 2 ಕೊಡ್ರಿ. ತಮ್ಮ ಹೆಸರು? ರೇಷ್ಮಾ ರೀ. ಸಚಿನ್ ಕಾಂಬ್ಳೆ, ಕೆಎಂಎಂ ಕನ್ನಡ ನ್ಯೂಸ್, ಹುಕ್ಕೇರಿ.